ಕೇಳ್ಕೊತಾನೆ. होप कौन देगा? उधर होप कौन लगाएगा? मैं लगाऊंगा। तो लगाओ। तो वराहदेव उसका भक्ति से प्रसन्न होकर उसको दर्शन दिया। ವರಾಹದೇವರು ಪ್ರಸನ್ನವಾಗ್ಬಿಟ್ಟು ಅವನ ಭಕ್ತಿಯಿಂದ ಅವನಿಗೆ ದರ್ಶನೆಯನ್ನು ಕೊಡ್ತಾರೆ. वराहदेव का एक नाम है कोलदेव। ವರಾಹದೇವಂದು ಇನ್ನೊಂದು ಹೆಸರು ಬಂದ್ಬಿಟ್ಟು ಕೋಲದೇವ್. ಕೋಲದ್ವೀಪ್. और वो वराहदेव वहाँ आविर्भूत होकर दर्शन दिया, इसलिए स्थान का नाम हो गया कोलद्वीप। कोलद्वीप से कोलद्वीप नाम। ಸೊ ಅದಕ್ಕೋಸ್ಕರ ಅದರ ಹೆಸರು ಬಂದ್ಬಿಟ್ಟು ಕೋಲದೇವಿಂದ ಕೋಲದ್ವೀಪ್ ಅಂತ ಆಯಿತು. ದರ್ಶನ ಕೊಟ್ಟರಲ್ಲ ಅಲ್ಲಿ, ಅದಕ್ಕೆ. नमामि तद्गोत्रमचन्द्रलीलां नमामि गौरस्थलचिद्विभूतिं नमामि गौराङ्गो पदाश्रितान्तं नमामि गौरं करुणावतारम्। अष्टसखी जब ब्रज में लीला किया था, अष्टसखी का एक सखी का नाम है, ये कली युग में चैतन्य महाप्रभु लीला में, तो वो सखी नवद्वीप धाम का महिमा लिखा है। ಈ ಅಷ್ಟಸಖಿ ವೃಂದಾವನದಲ್ಲಿ ಅಷ್ಟಸಖಿಯರು ಯಾರಿದ್ದಾರೋ ಅದರಲ್ಲಿ ಬಂದ್ಬಿಟ್ಟು ಅಷ್ಟಸಖಿ ಕೃಷ್ಣಂದ ಅದರಲ್ಲಿ ಒಂದು ಸಖಿ ಬಂದ್ಬಿಟ್ಟು ನವದ್ವೀಪ ಧಾಮದ ಮಹಾತ್ಮ್ಯವನ್ನು ಬರೆದಿದ್ದಾರೆ. ಒಂದು ಸಖಿ ಕೃಷ್ಣನ ಅಷ್ಟಸಖಿಯಲ್ಲಿ ಮೇನ್ ಅಷ್ಟಸಖಿ. तो वो प्रणाम किया है, ಅವರು ಪ್ರಣಾಮ ಮಾಡಿದ್ರು, ನೀವು ಹೇಳ್ತೀವಿ. प्रणाम मानिया। नमामि गोत्रमचंद्र लीला। गौरहरि का बहुत सुंदर सुंदर लीला है, वो लीला में मेरा प्रणाम है। ಗೌರಹರಿದು ಭಾಳ ಸುಂದರವಾದ ಲೀಲಾ ಇದೆ, ಆ ಅಂತ ಗೌರಹರಿಗೆ ನಂದು ಪ್ರಣಾಮ ಅಂತ. नमामि गौर स्थलोचित विभूति। गौरहरि का जो धाम है ये सब मिट्टी नहीं है, वो चित विभूति है, अपराकृत है, इसीलिए वो अपराकृत धाम को मैं प्रणाम करता है। ಈ ನವದ್ವೀಪ ಧಾಮ ಏನಿದೆಯೋ ಅದು ಅಪ್ರಕಟ ಧಾಮ ಆಯಿತಾ. ಅದಕ್ಕೆ ಆ ಧಾಮಕ್ಕೆ ಬಂದ್ಬಿಟ್ಟು ಅಪ್ರಕಟ ಅಂದರೆ ಸ್ಪಿರಿಚುವಲ್, ಅದಕ್ಕೆ ನಾನು ಪ್ರಣಾಮ ಮಾಡ್ತೀನಿ ಅಂತ ಹೇಳಿ. नमामि गौरांग पदाश्रितांता। और गौरहरि का जो पार्षद है, गौरहरि का साथ आया था, वो बड़ा महान पुरुष है, वो लोग का भी हम प्रणाम करता है। ಈ ಮಂತ್ರದಲ್ಲಿ ಅವರು ಗೌರಹರಿ ಅಂದರೆ ಗೌರಹರಿ ಜೊತೆ ಮಹಾಪ್ರಭುಗಳ ಜೊತೆ ಬಂದಿರೋದು ಸ್ವಾಪಾರ್ಷದರು ಎಷ್ಟು ಜನ ಇರ್ತಾರೋ ಅವರು ಎಲ್ಲ ಮಹಾನ್ ಭಾವರು. ಯಾವ ಥರ ಧಾಮ ನಿತ್ಯನೋ ಮಹಾಪುರುಷರು ನಿತ್ಯ ಇವರೆಲ್ಲ ಭಗವಂತನ ಜೊತೆ ಲೀಲಾಡು, ಅವ್ರಿಗೂ ನಾನೇ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. नमामि गौरांगो करुणावतारम। और गौरहरि करुणा का अवतार है। ಗೌರಹರಿ ಬಂದ್ಬಿಟ್ಟು ಕರುಣ ಅವತಾರ ಮಹಾಪ್ರಭು, इसलिए उनका हम बारंबार प्रणाम कर रहा हूँ। ಅದಕ್ಕೆ ನಾನು ಬಾರಂಬಾರ್ ಅಂದರೆ ಅವ್ರಿಗೆ ಪ್ರಣಾಮವನ್ನು ನಾನು ಸ್ವೀಕರಿಸ್ತೀನಿ. सब अवतार तो करुणा अवतार होता है, लेकिन गौरांग महाप्रभु का नाम क्यों आया? ಎಲ್ಲ ಅವತಾರನೂ ಕರುಣಾ ಅವತಾರನೇ. ಏನಕ್ಕೆ ಗೌರಾಂಗ ಮಹಾಪ್ರಭು ಅವರ ಅವತಾರ ಬಂದ್ಬಿಟ್ಟು ಕರುಣಾ ಅವತಾರ ಅಂತ ಹೇಳ್ತಾರೆ. ಭಗವಂತ ಎಲ್ಲ ಅವತಾರದಲ್ಲಿ ಕರುಣಾನೇ ಮಾಡೋದು, ಏನಕ್ಕೆ ಬಂದ್ಬಿಟ್ಟು ಇವ್ರನ್ನ ಮಾತ್ರ ಕರುಣಾ ಅವತಾರ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. रामचंद्र जी आया, वो भी भगवान है, लेकिन वो राक्षस कुल को संहार कर दिया, मार डाला। ರಾಮ್ ದೇವರು ಬಂದರು, ಅವ್ರು ಏನು ಮಾಡಿದ್ರು, ಅವರು ದೇವರೇನೆ. ಅವ್ರು ಬಂದರು, ಅವ್ರು ಏನು ಮಾಡಿದ್ರು, ಅವ್ರ ಅಸುರಗಳೆಲ್ಲ ಯಾರ್ಯಾರಿದ್ದಾರೋ ಅವನ್ನೆಲ್ಲ ನಾಶನ ಮಾಡಿದ್ರು. नृसिंहदेव हिरण्यकशिपु और असुर लोग को मार डाला। ಇದೇ ಥರ ನರಸಿಂಹ ದೇವರು ಕೂಡ ಅಸುರಗಳನ್ನೆಲ್ಲ ತೊಂದರೆ ಮಾಡೋದು. ಹಿರಣ್ಯಕಶಿಪು ಆಮೇಲೆ ಎಲ್ಲ ಅಸುರಗಳೇನು. कृष्ण तो छठा से ही पुतना बात करना शुरू कर दिया और
लास्ट तक कुरुक्षेत्र में युद्ध और सब ध्वंस लीला किया। ಕೃಷ್ಣನೂ ಹಂಗೇನೆ ಪೂತನದಿಂದ ಒಂದು 6 ತಿಂಗಳು ಮಗುವಿಂದ ಹಿಡಿದು ಲಾಸ್ಟ್ ತನಕನೂ ಕೃಷ್ಣನ ಅವತಾರನು ಎಲ್ಲ ರಾಕ್ಷಸರನ್ನ ವಧನೆ ಮಾಡಿದೆ ನಾನು. लेकिन चैतन्य महाप्रभु का जीवनी में किसी का मारा नहीं मार, ये है चैतन्य महाप्रभु ने किसी का ಚೈತನ್ಯ ಮಹಾಪ್ರಭು ಅವರು ಬಂದ್ಬಿಟ್ಟು ಯಾರ ವಧವನ್ನು ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ಎಲ್ಲಾನು ಮಾಡಿದ್ರು, ಚೈತನ್ಯ ಮಹಾಪ್ರಭು ಮಾತ್ರ ಯಾವ ವಧವನ್ನು मारा तो नहीं, ये सबका एक अमूल्य धन दिया है। ಯಾರನ್ನೂ ಸಾಯಿಸಲಿಲ್ಲ. ಅಂದರೆ ಏನು ಕೊಟ್ಟರು ಚೈತನ್ಯ ಮಹಾಪ್ರಭು ಅಂದರೆ ಎಲ್ಲರಿಗೂ ಅಮೂಲ್ಯವಾದವನ್ನು ಧನವನ್ನು ಕೊಟ್ಟರು. इसलिए उनका प्रणाम में कहा जाता है नमो महावदन्नाय। ಅದಕ್ಕೆ ಅವರು ಪ್ರಣಾಮ ಮಂತ್ರದಲ್ಲಿ ಏನು ಹೇಳ್ತೀವಿ, ನಮೋ ಮಹಾವದನ್ಯಾಯ. महावदन्न मतलब कुछ महान चीज जीव को लिए दान किया। ಏನಕ್ಕೆ ಮಹಾನ್ ವದನ್ಯಾಯ ಅಂದರೆ ಏನೋ ಮಹಾನ್ ವದನ್ಯಾಯ ಏನಕ್ಕೆ ಹೇಳಿದ್ರೆ ಏನೋ ಒಂದು ಮಹಾನವಾಗಿರೋ ಒಂದು ವದನ್ಯಾಯ ಅಂದರೆ ಅದನ್ನು ಕೊಡ್ತಾ ಇದ್ದಾರೆ. तो शास्त्र में कहा जाता है गोपी भाव प्रदानांत भगवान नंद नंदनम भक्त वेश धर शांत द्विभुज गौर विग्रह। गोपी भाव प्रदान करने के लिए भगवान नंद नंदन वो गौर हरि रूप धारण करके नवद्वीप धाम में अवतीर्ण। ಗೋಪಿ ಭಾವವನ್ನು ಕೊಡೋದಕ್ಕೇನೆ ಮಹಾಪ್ರಭು ಅವರು ನವದ್ವೀಪದಲ್ಲಿ ಅವತರಣೆ ಮಾಡ್ತಾರೆ. ನಮ್ಮಂಥವ್ರಿಗೆ ಎಲ್ಲ ಬದ್ಧ ಜೀವಿಗಳಿಗೆ ಗೋಪಿ ಭಾವವನ್ನು ಕೊಡೋದು. इसलिए करोड़ करोड़ जन्म भजन करने से गोपी भाव नहीं मिलता है। ಕೋಟಿ ಕೋಟಿ ಜನ್ಮದಲ್ಲಿ ನಾವು ಭಗವಂತನ ಪೂಜೆ ಮಾಡಿದ್ರೂ ಗೋಪಿ ಭಾವ ಸಿಗಲ್ಲ. ಅಂಥ ಭಾವವನ್ನು ಕೊಡೋದಕ್ಕೆ ಅಂತ ಬಂದಿದೆ. लेकिन ये कली युग का एक नाम है, क्या है? धन्य कली। ಕಲಿಯುಗದ ಹೆಸರು ಧನ್ಯ ಕಲಿ ಅಂತ ಹೇಳ್ತಾರೆ, ಗೋಲ್ಡನ್ ಏಜ್ ಕೂಡ ಅಂತ ಹೇಳ್ತಾರೆ. तो धन्य कली क्यों कहा जाता है ना? इस युग में चैतन्य महाप्रभु एक स्पेशल व्यवस्था कर दिया, जो थोड़ा भजन करे तो गोपी प्रेम मिल जाए। ಸೊ ಈ ಕಲಿಯುಗದಲ್ಲಿ ಬಂದ್ಬಿಟ್ಟು ಒಂದು ಸ್ಪೆಷಲ್ ಕರುಣಾ ಮರ್ಸಿಯನ್ನು ಭಗವಂತ ಯಾರು ಶ್ರೀ ಕೃಷ್ಣನೇ ಸ್ವಯಂವಾಗಿ ಮಹಾಪ್ರಭುವಾಗಿ ಬಂದು ಯಾರು ಸ್ವಲ್ಪ ಭಜನೆ ಮಾಡಿದ್ರೂ ಅವ್ರಿಗೆ ಬೇಗ ಸಿದ್ಧಿ ಸಿಗುವಂಥ ಒಂದು ಗೋಪಿ ಭಾವ ಸಿಗುವಂಥ ಅದನ್ನು ಕೊಡಲಿಕ್ಕೆ ಅಂತ ಬಂದಿರೋದು. इसलिए भक्त लोग हाथ जोड़ लेता है, बोलता है नमामि गौरांगो करुणावतारम। हे गौर हरि, आप इतना करुणावान है, आपको हम प्रणाम करता है। ಅದಕ್ಕೇನೆ ಭಕ್ತರೆಲ್ಲ ಬಂದ್ಬಿಟ್ಟು ಕೈ ಇಟ್ಕೊಂಡು ನಮಸ್ಕಾರ ಮಾಡಿ ಅವ್ರಿಗೆ ಹೇಳ್ತಾರೆ ನಮಾಮಿ ಗೌರ ಅವತಾರ. ಅಂದರೆ ಭಗವಂತ ಮಹಾಪ್ರಭು ಅವರ ಅವತಾರ ಆಗಿರೋದಕ್ಕೆ ಭಾಳ ಧನ್ಯವಾಗಿರ್ಬೇಕು. ಅದಕ್ಕೆ ಇದನ್ನು ಧನ್ಯ ಕಲಿ ಅಂತ ಹೇಳ್ತಾರೆ. हम लोग ब्रजमंडल परिक्रमा करते हैं, 1 महीना लगता है। ಬ್ರಜಮಂಡಲ ಪರಿಕ್ರಮ ಆಗುತ್ತಲ್ಲ ಕಾರ್ತಿಕ್ ಮಾಸದಲ್ಲಿ, ಅವಾಗ 1 ತಿಂಗಳಾಗುತ್ತೆ ಬ್ರಜಮಂಡಲ ಪರಿಕ್ರಮ. और वो एरिया भी बहुत बड़ा है, 84 कोष ब्रजमंडल और 12 वन और 12 उपवन है, 24 वन है और 84 कोष है। 30 से 34 दिन लग जाता है परिक्रमा। 34 ದಿನ ಆಗುತ್ತೆ ಈ ಪರಿಕ್ರಮ ಹಾಕೋಕ್ಕೆ. 84 ಕೋರ್ಸ್ ಇರುತ್ತೆ, 12 ವನಗಳಿದೆ. ಇದೆಲ್ಲ ನೋಡಲಿಕ್ಕೆ ಅಂದರೆ ಇಷ್ಟು ಟೈಮ್ ಆಗುತ್ತೆ, ಏನೋ ವೃಂದಾವನ ಪರಿಕ್ರಮ ಮಾಡಬೇಕಂತ. लेकिन कलियुग का लोग का आयु कम है और धैर्य भी कम है और हर प्रकार चीज कम ही है। तो कलिकाल के लोग के लिए चैतन्य महाप्रभु ये नवद्वीप धाम भी छोटा कर दिया।
ಕಲಿಯುಗದಲ್ಲಿ ಎಲ್ಲರಿಗೂ ಆಯುಸ್ಸು ಕಮ್ಮಿ ಇದೆ, ಎಲ್ಲರಿಗೂ ಅಭಾಗ್ಯಗಳಂದರೆ ಅನ್ಲಕ್ಕಿ ಆಗಿರ್ತಾರೆ. ಅದಕ್ಕೇ ಕಲಿಯುಗದಲ್ಲಿ ಬಂದ್ಬಿಟ್ಟು ಮಹಾಪ್ರಭು ಇದನ್ನೆಲ್ಲ ನೋಡಿಕೊಂಡು ಕಲಿಯುಗದ ಜನಕ್ಕೆ ಬಂದ್ಬಿಟ್ಟು ಅವರು ಇದನ್ನು ಕೊಡಲಿಕ್ಕೆ ಅಂತ ಬಂದಿದ್ದಾರೆ. धामंच वनंच उपवनंच श्रीमद्वृंदावने स्थित गौरीकृत नवद्वीपे कृष्णलीला सुशुद्धये। तो शास्त्र में कहा गया वन और उपवन, ये जो 24 वन है, लेकिन नवद्वीप धाम श्लोकस का अंदर ये 24 वन घुस किया और हमारा 5 दिन परिक्रमा करने से पूरा ब्रजमंडल और नवद्वीप धाम परिक्रमा हो जाता है. ಸೊ ಈ ಒಂದು ವೃಂದಾವನದಲ್ಲಿರೋ ಒಂದು 26 ವನಗಳು ಏನಿದೆಯೋ ಇದು ಕೂಡ ನವದ್ವೀಪ್ ಧಾಮದಲ್ಲಿ ಈ ವನಗಳೆಲ್ಲ ಇದೆ. ಆಮೇಲೆ ಈ ಥರ 34 ದಿನ ಬಂದ್ಬಿಟ್ಟು ಪರಿಕ್ರಮ ಮಾಡೋಂಥರದ್ದೇನಿಲ್ಲ. ಅಲ್ಲಿ 5 ದಿನ ಪರಿಕ್ರಮ ಮಾಡಿದ್ರೆ, ಯಾಕಂದರೆ ಕಲಿಯುಗದಲ್ಲಿ ಜನಗಳಿಗೆ ಟೈಮ್ ಇರೋಲ್ವಲ್ಲ, ಅದಕ್ಕೆ ಆ ಎಲ್ಲ ಧಾಮಗಳೂ ಅದೇ ಇದೆ. ಅದೇನು ಫಲ ಇಲ್ಲಿ ಸಿಗುತ್ತೋ ಧಾಮದಿಂದ ಪರಿಕ್ರಮ ಮಾಡೋದ್ರಿಂದ ಅದು ನವದ್ವೀಪ್ ಧಾಮದಲ್ಲಿ 5 ದಿನದಲ್ಲಿ ನಮಗೆ ಸಿಗುತ್ತೆ. हमारा भक्तिनाथ ठाकुर ने भद्रम भजन एक लिखा है, उसमें बोला जो मनुष्य जन्म सफल करना है तो चलो, हम लोग चलते हैं तो दिन रात चलता है, बोले चलो, बोले कहाँ चले, चलो गौर बनो नव खंड माया पठ गौर हरे चरितादि मुदा लूट गौर पदांकृत गांगोटम भज गोद्रुम कानन कुंज विदुम. ಅದಕ್ಕೆ ಠಾಕೂರ್ ಭಕ್ತಿ ವಿನೋದ್ ಅವರು ಎಲ್ಲರಿಗೂ ಏನು ಹೇಳ್ತಾರೆ ಅಂದರೆ, ಗೋದ್ರನ್ ದ್ವೀಪದಲ್ಲಿ ಅವ್ರು ಲಾಸ್ಟ್ ಟೈಮಲ್ಲಿ ಭಜನೆ ಅಲ್ಲೇ ಮಾಡೋದು. ಭಕ್ತಿ ವಿನೋದ್ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದ ಅವ್ರದ್ದು ತಂದೆಯವ್ರದ್ದಲ್ಲ ಭಕ್ತಿ ವಿನೋದ್ ಠಾಕೂರ್ ಅವರು ಅದಕ್ಕೆ ಎಲ್ಲರಿಗೂ ನಡೀರಿ, ಎಲ್ಲರೂ ಗೋದ್ರನ್ ದ್ವೀಪ್ಗೆ ಹೋಗೋಣ, ನವದ್ವೀಪ್ ಹೋಗೋಣ, ಇಂಥ ಕರುಣಾ ಅವತಾರ ಇದೆ ಅಲ್ಲಿ ಹೋಗೋಣ, ಅಲ್ಲಿ ಭಜನೆ ಮಾಡೋಂಥ ಭಜನೆ ಮಹಾರಾಜರು ಹಾಡ್ತಾರೆ. ಭಕ್ತಿ ವಿನೋದ್ ಠಾಕೂರ್ ಬರೆದಿರುವಂಥ ಭಜನೆ. तो बोला चलना है नवद्वीप धाम परिक्रमा करना, पढ़ना है गौर हरि का चरित्र, जैसा चैतन्य चरितामृत, चैतन्य भागवत, ऐसा महाप्रभु का लीला ग्रंथ जो है वही पढ़ने से हमारा जीवन सार्थक हो जाए. ಈ ಥರ ಮಹಾಪ್ರಭು ಅವ್ರದ್ದು ಚರಿತ್ರೆ, ಅವ್ರದ್ದು ಲೀಲೆಗಳು, ಈ ಥರ ಎಲ್ಲರೂ ನಡೀರಿ, ಅಲ್ಲಿ ಹೋಗೋಣ, ಅವ್ರನ್ನ ಗ್ಲೋರಿಫೈ ಮಾಡೋಣ, ಮಹಾಪ್ರಭುನ ಅವರು ಜೀವನ ಚರಿತ್ರೆ ಮಾಡೋಣ, ಚೈತನ್ಯ ಚರಿತಾಮೃತ ತಗೋಣ. ಈ ಥರ ಇಷ್ಟು ಮಾಡೋದ್ರಿಂದ ನಮ್ಮ ಈ ಬದ್ಧ ಜೀವ ಬಂದ್ಬಿಟ್ಟು ಸಫಲವಾಗುತ್ತೆ. नवद्वीप धाम में और वृंदावन धाम, तो इस समय माता दुर्गा देवी ने शिव जी को पूछा, जो भगवान का तो बहुत धाम है, तो इसमें हम सुना वृंदावन धाम श्रेष्ठ है, लेकिन आप कृपा करके बताइए हम वृंदावन में कैसे चले, कैसे भजन करें. ನವದೀಪ್ ಧಾಮ, ವೃಂದಾವನ್ ಧಾಮ, ಅದಕ್ಕೆ ದುರ್ಗಾದೇವಿಯವರು ಕೇಳ್ತಾರೆ ಯಾವ ರೀತಿ ನಾವು ಬಂದ್ಬಿಟ್ಟು ವೃಂದಾವನದಲ್ಲಿ ಭಗವಂತನ ಕೇಳ್ತಾರೆ, ಯಾವ ರೀತಿ ನಾವು ಭಜನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೇಳ್ತಾರೆ. तो शिव जी ने बोला धाम सारस वृंदावन शैलजे सोपान सिनवद्वीप, बोला धाम सार वृंदावन है तो ठीक ही है. ಧಾಮದ ಎಲ್ಲ ಸಾರ ಭಗವಂತ ಶಿವರು ಹೇಳ್ತಾರೆ, ಧಾಮದ ಎಲ್ಲ ಸಾರ ಬಂದ್ಬಿಟ್ಟು ವೃಂದಾವನ ಕರೆಕ್ಟೇನೆ. लेकिन जाने के लिए एक रोड लगता है, सीढ़ी लगता है, तो वो कहाँ है, बोलो नवद्वीप धाम. ಸೊ ವೃಂದಾವನ ಶಿವ ಹೇಳ್ತಾರೆ, ವೃಂದಾವನ ಹೋಗ್ಬೇಕು ಅಂತ ಹೇಳಿದ್ರೆ ಹೌದು ಅದೇ ಸಾರ, ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ವೃಂದಾವನ ಹೋಗ್ಬೇಕಂದ್ರೆ ಅಲ್ಲಿಗೆ ಅಲ್ಲಿಗೊಂದು ದಾರಿ ಬೇಕು. ಆ ದಾರಿ ಯಾವುದು ಅಂದರೆ ಆ ದಾರಿ ನವದ್ವೀಪದಿಂದ ಸ್ಟಾರ್ಟ್ ಆಗುತ್ತೆ. ಆ ದಾರಿ
आराधित नववनं भुजकाननन्ते नाराधित नवकानं भुजये वधूरे आराधित द्विजसुत भुजनागरस्ते नाराधित द्विजसुत न तवेह कृष्ण। ये बोल रहा है जो नवद्वीप धाम का आराधना करे तो उसको वृंदावन धाम प्राप्ति होता है, और जो सच्चिदानंद गौर हरि का आराधना करे उसको कृष्ण सेवा मिलता है। ಯಾರು ನವದ್ವೀಪ ಧಾಮ ಆರಾಧನೆಯನ್ನು ಮಾಡ್ತಾರೋ, ಪೂಜೆ ಮಾಡ್ತಾರೋ, ಪರಿಕ್ರಮ ಮಾಡ್ತಾರೋ ಅವ್ರಿಗೆ ವೃಂದಾವನ ಧಾಮ ಪ್ರಾಪ್ತಿಯಾಗುತ್ತೆ. ಯಾರು ಗೌರಹರಿ ಶ್ರೀ ಚೈತನ್ಯ ಮಹಾಪ್ರಭು ಅವ್ರನ್ನ ಆರಾಧನೆ ಮಾಡಿ ಅವ್ರನ್ನ ಪೂಜೆ ಮಾಡಿ ಅವ್ರ ಚರಿತ್ರೆ ಎಲ್ಲ ಓದ್ತಾರೋ ಅವ್ರಿಗೆ ಏನಾಗುತ್ತೆ? ಸ್ವಯಂ ಕೃಷ್ಣ ಸಿಗ್ತಾರೆ. ಧಾಮ ನವದೀಪಿಂದ ವೃಂದಾವನ ಗೌರಹರಿ ಪೂಜೆ ಮಾಡಿದ್ರೆ ಕೃಷ್ಣ ಸಿಗ್ತಾರೆ. ಇದು ಶಾರ್ಟ್ ಕಟ್. एक दिन कैलाश में शिव जी, ऐसा ही होता है, कभी कभी शिव जी कभी राम राम बोल करके बहुत नृत्य करता है, कभी कृष्ण कृष्ण बोल के नृत्य करता है, और उसका साथ नंदी बिंगी बहुत भक्त है, सब नृत्य करते हैं। ಒಂದಿನ ಕೈಲಾಸದಲ್ಲಿ ಏನಾಗುತ್ತೆ ಅಂದರೆ ಶಿವ ಅವರು ಬಂದ್ಬಿಟ್ಟು ರಾಮ್ 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 ಅಂತ ಹೇಳ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು, ಆಮೇಲೆ ಶಿವ ಪಾರಿಷತ್ಸ್ ಎಲ್ಲ ಎಷ್ಟು ಜನ ಇರ್ತಾರೋ ಅವರು ಎಲ್ಲರೂ ಬಂದ್ಬಿಟ್ಟು ಭಜನೆ ಮಾಡ್ಕೊಂಡು ಈ ಥರ ಕೃಷ್ಣ ರಾಮ ರಾಮ ಅಂತ. और एक दिन क्या हुआ, शिव जी का हृदय में क्या भाव उदय हुआ, वो तो जय गौर हरि जय गौर हरि जय गौर हरि बोलता है, और इतना नृत्य करता है क्या दीपो उन्माद हो गया, कहाँ कपड़ा चल गया, कहाँ सांप चल गया, कैसा हो गया, और पूरा पागल का माफी हो गया, मुँह में यही बोल रहा है जय गौर हरि ಈ जय ಸರಿ गौर। ಈ ಥರ ಬಂದ್ಬಿಟ್ಟು ಒಂದಿನ ಏನಾಗುತ್ತೆ ಕೈಲಾಸದಲ್ಲಿ ಇದರ ರಾಮ ರಾಮ ಅಂತ ಹೇಳ್ತಾ ಇದ್ರು, ಕೃಷ್ಣ ಕೃಷ್ಣ ಅಂತ ಇದ್ರು. ಆಮೇಲೆ ಇದ್ದಕ್ಕಿದ್ದಾಗೇನೆ ಬಂದ್ಬಿಟ್ಟು ಏನಾಗುತ್ತೆ ಶಿವನ ಬಾಯಲ್ಲಿ ಬಂದ್ಬಿಟ್ಟು ಗೌರ್ ಹರಿ ಗೌರ್ ಹರಿ ಗೌರ್ ಹರಿ ಅಂತ ಬಂದ್ಬಿಟ್ಟು ಜೈ ಗೌರ್ ಹರಿ, ಜೈ ಗೌರ್ ಹರಿ ಜೈ ಗೌರ್ ಹರಿ ಜೈ ಗೌರ್ ಹರಿ ಈ ಥರ ಬಂದ್ಬಿಟ್ಟು ಎಲ್ಲಿ ಶಲ್ಯ ಬಿದ್ದೋಯ್ತು, ಎಲ್ಲಿ ಕಚ್ಚೆ ಬಿದ್ದೋಯ್ತು, ಎಲ್ಲಿ ಏನಾಯಿತು ಅಂದರೆ ಶಿವನಿಗೆ ಏನು ಗಮನನೇ ಇಲ್ಲ. ಅಂದರೆ ಆ ಹೆಸರದಲ್ಲಿ ಎಲ್ಲರಿಗೂ ಯಾರು ಅಲ್ಲಿರೋರು ಯಾರಿಗೂ ಗಮನನೇ ಇಲ್ಲ. ಈ ಥರ ಆಯಿತು ಯಾವಾಗ ಕೈಲಾಸದಲ್ಲಿ ಒಂದ್ಸತಿ. तो माँ माता जी दुर्गा देवी वो अंदर में था, तो निकाला है, बोले आज तो बहुत जोर चिल्ला चिल्ली हो रहा है, बहुत हल्ला हो रहा है, क्या हो रहा है देखने के लिए आए। ಸೊ ದುರ್ಗಾದೇವಿ ಒಳಗಡೆ ಇದ್ರು. ಇವತ್ತೇನು ಇಷ್ಟೊಂದೆಲ್ಲ ಗೌರರಿ 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 ಅಂತ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ನೋಡ್ತಾರೆ. आप जो कथा बोल रहे महाराज अभी हिंदी भी इनको समझ में आ गया, सब हंस रहे जब आप ही बोल रहे थे. हाँ ಭಾವ ಹಂಗಿದೆ ನೋಡಿ, ಅರ್ಥ ಆಗುತ್ತೆ. तो जब माता जी ने देखा अरे भोले बाबा तो पूरा पागल हो गया, हाँ ऐसा पागल हो गया, राम राम बोलने से तो इतना पागल नहीं होता था, कृष्ण बोलने से भी इतना पागल नहीं होता, ये कौन सा ठाकुर का नाम है, जय गौर हरि जय गौर हरि बोलता है, पूरा से पूरा पागल हो गया। माता जी बहुत टाइम देखा, फिर शिव जी ने जब शांत हुआ बैठा, माता जी चरण में बैठ गया और चरण पकड़ लिया और बोला प्रभु आप ये गौर हरि बोल रहा है, ये कौन ठाकुर है, कहाँ रहता है, इसका महिमा हमको सुनाई। ಈ ಥರ ಅಷ್ಟು ಉತ್ಸಾಹದಿಂದ ಶಿವ ಅವರು ಮಾಡಬೇಕಾಯ್ತಂತ ಹೇಳಿದ್ರೆ ಆ ದುರ್ಗಾದೇವಿ ಒಳಗಡೆ ಇರೋದು ಬಂದ್ಬಿಟ್ಟು ಆಚೆ ಕಡೆ ಬಂದ್ಬಿಟ್ಟು ಶಿವನ ಹತ್ರ ಬಂದು ಕೂತ್ಕೊಂಡು ಹೇಳ್ತಾರೆ, ಇಷ್ಟೊಂದು ಇದು ಯಾವುದು ಹೊಸ ದೇವ್ರಿದು, ಇದು ಯಾವ ಠಾಕೂರ್ ಇದು, ಇಷ್ಟೊಂದು ಉತ್ಸಾಹದಿಂದ ಇಷ್ಟೊಂದು ಹೇಳ್ಬಿಟ್ಟು ಮೈ ಮೇಲೆ ಗಮನ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕಾಲಕ್ಕೆ ಬಿದ್ದುಬಿಟ್ಟು ಯಾರ ಹತ್ರ ಕೈಲಾಸದಲ್ಲಿ ಶಿವ ಹತ್ರ ಅವರು ಕೇಳ್ತಾರೆ, ಏನು ಹುಚ್ಚುಚ್ಚಾಗಿ ಇಷ್ಟೊಂದು ನೀನು ಇದು ಉತ್ಸಾಹದಿಂದ ಹೇಳ್ತಾ ಇದೀಯ. तो शिव जी ने बड़ा खुश हो गया दुर्गा जी का ये बात सुन करके। तब शिव जी ने बोला ओति भागं तब शैलपुत्री, ओ
शैली पुत्री मतलब पार्वती है, पर्वत का नंदिनी पार्वती। तो बोले तुम्हारा बहुत भाग्य है, आज बड़ा भाग उदय हुआ है। क्यों न तुम्हारा गौर हरि कथा सुनने का रुचि आई। ಈ ಥರ ಬಂದ್ಬಿಟ್ಟು ಯಾವಾಗ ದುರ್ಗಾದೇವಿ ಅಂದರೆ ಪಾರ್ವತಿ ಶಿವ ಹತ್ರ ಬಂದು ಕೂತ್ಕೊಂಡಾಗ ಈ ಥರ ಕೇಳಿದಾಗ ಯಾರು ಗೌರಿ ಅಂತ ಹೇಳಿದಾಗ ಅವಾಗ ಶಿವ ಅವ್ರು ಹೇಳ್ತಾರೆ, ಇವತ್ತು ನಿಂದ ಭಾಗ್ಯ ಉದಿತವಾಗಿದೆ. ಯಾಕೆ ಅಂದರೆ ನೀನು ಇವತ್ತು ನಿನ್ನ ಹೃದಯದಲ್ಲಿ ಗೌರಹರಿ ಬಗ್ಗೆ ಕೇಳ್ತಾ ಇದೆಯಾ, ನೀನು ಗೌರಹರಿ ಬಗ್ಗೆ ವಿಚಾರಣೆ ಮಾಡ್ತಾ ಇದೆಯಾ, ಯಾರು ಗೌರಹರಿ ಅಂತ. ನೋಡಿ ಎಷ್ಟು ಭಾಗ್ಯವಾದ ಈ ಟೈಮು, ಈ ನವದ್ವೀಪು ಇದರಲ್ಲಿ ಅಂದರೆ ಎಷ್ಟು ಮಹಾತ್ಮೆ ಅಂತ ಹೇಳ್ತಾ ಇದ್ದಾರೆ ಸಚಿನಂದನ ಗೌರಹರಿ ಅಂತ. बोलो हम सबका भाग्य अच्छा है कि नहीं गौर हरि कथा सुनने का सुजग। ಇವಾಗ ನಮ್ಮ ಇದನ್ನೇ ಮಹಾರಾಜ್ ಹೇಳ್ತಾ ಇದ್ದಾರೆ, ಇಂಥ ಪಾರ್ವತಿನೇ ದುರ್ಗಾದೇವಿನೇ ಶಿವ ಹತ್ರ ಬಂದ್ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಕತೆ ಕೇಳಿದಾಗ ಶಿವ ಅವರು ಬಂದ್ಬಿಟ್ಟು ಇವ್ರಿಗೆ ಹೇಳ್ತಾ ಇದ್ದಾರಾ ನಿನ್ನ ಭಾಗ್ಯ ಉದಿತವಾಗಿದೆ. ಸೊ ಅದೇ ರೀತಿಯಲ್ಲಿ ನಾವು ಇವತ್ತು ಇವರ ಮುಖಾರವಿಂದದಿಂದ ಈ ಕತೆ ಕೇಳ್ತಾ ಇದ್ದೀವಿ. ನಮ್ಮ ಭಾಗ್ಯ ಉದಿತವಾಗಿಲ್ವಾ? ಆಗಿದೆ ಇಲ್ವಾ? बोलो गौर हरि की जय। तो शिव जी ने बोला देखो गौर हरि कथा में सबको रुचि नहीं होता है। हम तो पूरा भारतवर्ष में घूमता है, भारत का बाहर में भी जाता है, लेकिन कृष्ण कथा तो रुचि है, सब लोग जानते हैं। और राम कथा में रुचि है, लेकिन गौर हरि को ज़्यादा लोग जानते नहीं। अभी कुछ साल हुआ गौर हरि को जाना है, पहले गौर हरि की कथा में रुचि नहीं था। ಈ ಥರ ಎಲ್ಲರೂ ರಾಮಕಥೆ ರಾಮಾಯಣ ಗೊತ್ತು, ಕೃಷ್ಣನ ಕತೆ ಎಲ್ಲ ಗೊತ್ತು, ಭಗವದ್ಗೀತಾ ಮಹಾಭಾರತ ಎಲ್ಲ ಗೊತ್ತು. ಬಟ್ ಗೌರಹರಿ ಕಥೆ ಬಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲ, ಯಾರನ್ನೂ ಕೇಳೋದಕ್ಕೆ ರುಚಿನೂ ಇಲ್ಲ. ಅಂಥದ್ದು ಶಿವ ಹೇಳ್ತಾ ಇದ್ದಾರೆ. ಯಾಕಂದರೆ ಇನ್ನೂ ಹೋಗಿದ್ದು ಇವಾಗ ಜನಕ್ಕೆ ಗೌರಹರಿ ಬಗ್ಗೆ ಮಹಾಪ್ರಭು ಬಗ್ಗೆ ಇವಾಗ ಗೊತ್ತಾಗ್ತಾ ಇದೆ. ಇದಕ್ಕೆ ಮುಂಚೆ ಅಂತೂ ಒಂಚೂರು ಏನೂ ಗೊತ್ತಿರಲಿಲ್ಲ. ಹೌದೋ ಅಲ್ವೋ? ನಮಗೂ ಎಲ್ಲನೂ ಇವಾಗ ಗೊತ್ತಾಗ್ತಾ ಇರೋದು. ಇದಕ್ಕೆ ಮುಂಚೆ ನಾವು ಹುಟ್ಟಿದಾಗಲೂ ನಮ್ಗೆ ಗೊತ್ತಿಲ್ಲ. हम लोग जब पैदा हुआ तो हम लोगों को भी नहीं मालूम था। लेकिन गौर हरि कृपा हुआ है, गुरु वैष्णव कृपा हुआ। ಗೌರಹರಿ ಗುರು ವೈಷ್ಣವ ಕೃಪೆಯಿಂದ ನಾವು ಇವತ್ತೆಲ್ಲರೂ ಗೌರಹರಿ ಬಗ್ಗೆ ಗೊತ್ತು. ಅರ್ಥ ಆಯ್ತಾ? ಸೊ ಕೃಷ್ಣನ ಪಡಿಬೇಕಂದ್ರೆ ಗೌರಹರಿ ಕೃಷ್ಣನೇ ಸ್ವಯಂವಾಗಿ. तो शिव जी ने बोल रहा है देखो दुर्गे जस शास्त्री भक्ति ब्रजराज पुत्ते श्री राधिकाया हरीश माना तस्ति चैतन्य कथाधिकार हराओ भक्ति न वही कदाचित। ये अच्छे सुनना है बात क्या बोल ಇದನ್ನೆಲ್ಲ ಗಮನ ಇಟ್ಟು ಕೇಳಿ. ಇವಾಗ ಮುಂದೆ ಏನು ಹೇಳ್ತಾ ಇದ್ದಾರೋ ಇದನ್ನು ಗಮನವಾಗಿ ಕೇಳಿ ದಯವಿಟ್ಟು. ये बोल रहा है शिव जी देखो शास्त्र में जैसा कृष्ण भक्ति करना है वैसा कोई सुन करके करे, और कृष्ण का जैसे ही भक्ति करता है उतना परिमाण राधा जी को भक्ति करे, उसका गौर हरि कथा में रुचि होगा। जो राधा जी का कथा नहीं सुनेगा, राधा जी का सेवा नहीं करेगा, उसका गौर हरि कथा में रुचि नहीं होगा। ಯಾರು ಕೃಷ್ಣನ ಕತೆ ಕೇಳಿ ಕೃಷ್ಣನ ಪೂಜೆ ಮಾಡ್ತಾರೋ, ಕೃಷ್ಣನ ಕತೆ ಕೇಳೋದು ಮತ್ತು ರಾಧಾರಾಣಿಯವ್ರ ಬಗ್ಗೆ ಕೇಳ್ತಾರೋ ಅಂಥ ರಾಧಾರಾಣಿಯವರ ಕತೆ ಕೇಳಿದ್ರಿ ಅವ್ರು ಯಾರು ಈ ಥರ ರಾಧಾರಾಣಿ ಕತೆ ಕೇಳೋ ರುಚಿ ಇರುತ್ತೋ ಅವರೇನೆ ಬಂದ್ಬಿಟ್ಟು ಮಹಾಪ್ರಭುವ್ರದ್ದು ಕಥೆಯನ್ನು ಕೇಳಲಿಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಬರೀ ಕೃಷ್ಣನ ಮಾಡಿದ್ರೆ ಆಗಲ್ಲ. इसलिए राधा और कृष्ण कुछ जगह में हम प्रचार में जाता है, वो लोग कृष्ण भक्ति करता है और कृष्ण का साथ रुक्मिणी देवी रखता है, राधा जी को नहीं रखता है। ಕೆಲವೊಂದು ಜಾಗದಲ್ಲಿ ಬಂದ್ಬಿಟ್ಟು ಇವರು ಹೋಗ್ತಾರಲ್ಲ, ಮಹಾರಾಜ ಹೇಳ್ತಾ ಇದ್ದಾರ, ಅಲ್ಲಿ ಕೃಷ್ಣನ್ ಹೇಳ್ತಾರ, ರುಕ್ಮಣಿನ ಹೇಳ್ತಾನ, ಅಲ್ಲಿ ರಾಧಾರಾಣಿ ಇರಲ್ಲ. उसको गौर हरि भक्ति नहीं होगा, ಅವ್ರಿಗೆ ಗೌರಹರಿ ಭಕ್ತಿ ಆಗಲ್ಲ. कोई चक्रधारी कृष्ण को पूजा करता है तो
तो उसको भी गौर हरिपति रुचि नहीं होगा। ಒಬ್ಬರು ಚಕ್ರಧಾರಿ ಸುದರ್ಶನ್ ಚಕ್ರ ಹಿಡ್ಕೊಂಡು ಕೃಷ್ಣನ ಪೂಜೆ ಮಾಡ್ತಾರೆ, ಅವ್ರಿಗೂ ಗೌರಹರಿ ಮೇಲೆ ಭಕ್ತಿ ಬರಲ್ಲ. जो वंशीधारी और राधा जी साथ रहे, ऐसा कृष्ण को पूजा करे राधा जी का साथ, शिव जी बोलता है उनको गौर हरिपति भक्ति होगा। ಯಾರು ಕೃಷ್ಣ ವಂಶೀಧಾರಿ, ಕೃಷ್ಣನ ವಂಶೀಧಾರಿ ಆಮೇಲೆ ರಾಧಾರಾಣಿನೇ ಪೂಜೆ ಮಾಡ್ತಾರೋ ಅವ್ರಿಗೇನೆ ಗೌರಹರಿ ಪೂಜೆ ಮಾಡೋ ಲಭ್ಯವನ್ನು ಸಿಗುತ್ತೆ, ರುಚಿ ಬರುತ್ತೆ ಹರಿಕತೆ ಕೇಳಲಿಕ್ಕೆ ಅಂತ. तब दुर्गा देवी ने पूछा ये गौर हरि नाम कैसे हुआ? हरि तो है भगवान, ठीक है, लेकिन गौर उसके साथ जुटा, गौर हरि आप बोल रहा था, गौर हरि नाम कैसा हुआ ये बताओ. ಇವಾಗ ದುರ್ಗಾದೇವಿ ಕೇಳ್ತಾರ, ಹರಿ ಅಂದರೆ ಏನೋ ಗೊತ್ತಾಯಿತು, ನೀವು ಗೌರಹರಿ ಅಂತ ಗೌರ ಅಂತ ಹೇಳ್ತಿದ್ರಲ್ಲ, ಆ ಗೌರಹರಿ ಏನಕ್ಕೆ ಕೇಳ್ತಾ ಇದೆ ಅಂತ ಕೇಳು ಅಂತ ಕೇಳ್ತಾರೆ. तब शिव जी ने बोला देखो दुर्गे, गौरी श्री राधिका देवी, गौरी कृष्ण प्रकृति तो गौरी राधिका का नाम. ಗೌರಿ ಅಂದರೆ ರಾಧಿಕಾ ಅವರು ಹೆಸರು, और कृष्ण का नाम है हरि. दोनों मिल करके जब एक हुआ तब नाम हुआ गौर हरि. बोलो गौर हरि की जय. ಈ ಥರ ಹರಿ, ಕೃಷ್ಣ, ಗೌರ, ರಾಧಾರಾಣಿ, ಅದೇ ಥರ ಇದೆರಡು ಸೇರಿ ಏನಾಗ್ಬಿಡ್ತು ಗೌರ ಹರಿ ಆಯಿತು. ಗೌರ ಅಂದರೆ ಸ್ವರ್ಣ. आज हम लोग का परिक्रमा एक जगह का नाम बताया, हम परिक्रमा सुनता था मोबाइल में, कहाँ गया तो वो बोलता है सीमंत द्वीप. सीमंत द्वीप मतलब ये स्थान का संस्कृत भाषा में सी बोलता है, सीता बोलता है. और यहाँ जो माता जी लोग वो लगाते हैं ना, क्या लगाते हैं, सिंदूर लगाता है, तो ये सीमंत कहा जाता है. ಇವತ್ತು ಪರಿಕ್ರಮ ಹರಿಕತೆ ಕೇಳ್ತಾ ಇದ್ರು ಮಹಾರಾಜ್ ಅವರು. ಆ ಪರಿಕ್ರಮ ಅಲ್ಲಿ ಇವತ್ತಿಂದ ಪರಿಕ್ರಮ ಬಂದ್ಬಿಟ್ಟು ಸೀಮಂತ ದ್ವೀಪ್ ಅಂತ ಇದೆ, ಅಲ್ಲಿ ಹೋಗಿದೆ ಪರಿಕ್ರಮ. ಆ ಸೀಮಂತ ದ್ವೀಪ್ ಅಂತಂತ ಹೇಳಿದ್ರೆ ಇದೇ ಹಣೆ, ಇಲ್ಲಿ ನಾವು ಸಿಂಧೂರ ಹಾಕ್ತಿರಲ್ಲ ನೀವು ಲೇಡೀಸು, ಇದು ಸೀಮಂತ ದ್ವೀಪ್ ಅಂತ. तो सीमंत द्वीप नाम कैसा हुआ? तो वो लोग बताया, हम भी पढ़ा है, पता है, तो वो लोग बताया जो दुर्गा देवी ने जब शिव जी का पास महाप्रभु का बहुत महिमा सुना, उनका दर्शन करने के लिए लालसा किया, तब वो पूछा कहाँ मिलेगा ये गौरहरि का दर्शन? तब शिव जी ने बोला जो नवद्वीप धाम में जाइए और वहाँ जाकर उनका मंत्र जाप कीजिए, दर्शन मिल जाएगा. ಈ ಥರ ದುರ್ಗಾದೇವಿಗೆ ತುಂಬ ಇಷ್ಟ ಆಗೋಯಿತು, ಎಲ್ಲಿ ಹೋಗ್ಬಿಟ್ಟು ಗೌರಹರಿ ದರ್ಶನವನ್ನು ಮಾಡ್ಬೋದು ಅಂತ. ಆವಾಗ ಅವರು ಶಿವದೇವರು ಹೇಳ್ತಾರ, ಇಲ್ಲಿ ಈ ಥರ ನವದೀಪ್ ಧಾಮಕ್ಕೆ ಹೋಗಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ದರ್ಶನ ಆಗುತ್ತೆ ಅಂತ. ಸೊ ಆ ಜಾಗ ಬಂದ್ಬಿಟ್ಟು ಶ್ರೀಮಂತ ದ್ವೀಪ್. ಪಾರ್ವತಿ ದೇವಿಯವರು ಅಲ್ಲಿ ದರ್ಶನ ಮಾಡೋಕ್ಕೆ ಅಂತ ಬರ್ತಾರೆ. तो पार्वती देवी वहाँ पहुँचाया और मंत्र क्या है? गौर 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 हे गौर 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 हे. इतना गौर 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 हे गौर 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 हे गौर 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 हे गौर 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 गौर. ಏನು ಮಂತ್ರ ಅದು? ಈ ಪಾರ್ವತಿ ದೇವಿಯವರು ಬಂದಿದ್ದು ಯಾವ ಮಂತ್ರ? ಶ್ರೀಮಂತ ದೇವಿಗೆ ಬಂದ್ಬಿಟ್ಟು ಇದನ್ನೇ ಹೇಳಿದ್ದು, ಗೌರ ಹೇ ಗೌರ ಗೌರ. तो ये मंत्र जाप किया. टाइम थोड़ा लंबा था, कितना 10,000 साल ये मंत्र जाप किया. उसका बाद गौरहरि उनका सामन में प्रकट हुआ, मतलब दर्शन दिया. बोलो गौरहरि की जय. ಈ ಥರ ಪಾರ್ವತಿ ದೇವರು 10 ವರ್ಷ ಬಂದ್ಬಿಟ್ಟು ಅಲ್ಲಿ ಅದೇ 10,000 ವರ್ಷ ಅಲ್ಲಿ ಗೌರಹಿ ಅಂತ ಹೇಳಿದಾಗ
ಅವಾಗ ಗೌರಹರಿ ಪ್ರಕಟ ಆಗ್ಬಿಟ್ಟು ದರ್ಶನ ಕೊಡ್ತಾರ. ಬಲೋ ಗೌರಹರಿ ಕಿ दर्शन हो रहा है कि नहीं? और हो रहा है? ओ जय जय। ದರ್ಶನ ಆಗ್ತಾ ಇದೆಯಾ ಗೌರಹರಿದು? ಆಗ್ತಾ ಇದೆ, ಸ್ವಲ್ಪ ಹೊರ ಬಲೋ ಗೌರಹರಿ ಕಿ ಜೈ. ಆಗ್ತಾ ಇದೆ ಅಂದ್ರೆ ಆಗ್ಬಿಡುತ್ತೆ ಖಂಡಿತ, ವರಿ ಮಾಡಬೇಡಿ ಎಲ್ಲರಿಗೂ. नवद्वीप में एक स्थान का नाम है देवपल्ली। प्रभु जी क्या है? हाँ, तो देवपल्ली मतलब क्या है? जहाँ जो लोग रहता है वो पल्ली बोलता है। तो देवता लोग जहाँ रहता है उसका नाम अनुसार वो जगह का नाम हो गया देवपल्ली। ಒಂದು ನವದ್ವೀಪದಲ್ಲಿ ದೇವಪಲ್ಲಿ ಅಂತ, ಪಳ್ಳಿ ಅಂದರೆ ಹಳ್ಳಿ ಅಂತ ನಾವು ಹೇಳ್ತೀವಲ್ಲ ಆ ಥರ, ಎಲ್ಲಿ ಇವಾಗ ದೇವತೆಗಳಿರ್ತಾರೋ ಅದನ್ನು ದೇವತೆಗಳಿರೋವಂಥ ಹಳ್ಳಿಗೆ ನವದ್ವೀಪ ಧಾಮದಲ್ಲಿ ದೇವಪಳ್ಳಿ ಅಂತ ಹೇಳ್ತಾರೆ. ಈ ಥರ ಒಂದು ದೇವಪಳ್ಳಿ ಇದೆ ಇಲ್ಲಿ ನವದ್ವೀಪದಲ್ಲಿ. तो एक दिन का बात है, दुर्गा देवी देखा शिव जी नहीं है कैलाश में, तो बहुत चिंता में फंस गया, कहाँ चल गया प्रभु जी। फिर शाम को आ गया, बोले प्रभु जी कहाँ गया था? बोले अरे कहाँ गया तुम्हारा पता नहीं है? बोले नहीं। बोले हम गया था नवद्वीप धाम। ಈ ಸತಿ ಈ ಥರ ಏನಾಗುತ್ತೆ, ಒಂದಿನ ಶಿವ 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 ಅವರು ಇರಲ್ಲ, ಆಮೇಲೆ ಬೆಳಗ್ಗೆಯಿಂದ ಇರಲ್ಲ, ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಬಂದಾಗ ಬೆಳಗ್ಗೆಯಿಂದ ಎಲ್ಲಿ ಅಂತಂತ ಕೇಳ್ತಾರೆ. ಆವಾಗ ಹೇಳ್ತಾರೆ ನಿಂಗೆ ಗೊತ್ತಿಲ್ವ ಎಲ್ಲೋಗಿದೆ ಅಂತ. ಇಲ್ಲ, ಈ ಥರ ಅವ್ರು ಎಲ್ಲೋಗಿರ್ತಾರೆ ಅಂತಂದರೆ ಈ ಥರ ನವದ್ವೀಪ್ ಧಾಮ್ಗೆ ಹೋಗಿದ್ದೆ ಅಂತಂತ ಹೇಳ್ತಾರೆ. इसलिए शिव जी ने बोला देखो हमारा बात सुनो, हम इधर उधर जाए तुम चिंता मत करना। ना हम तिष्ठामि कैलाशे न तं तिष्ठति मद्गृहे न देवा देवो तिष्ठन्ति ऋषय न वने वने सर्ववयं नवद्वीपे तिष्ठामि प्रेम लालसा। तो शिव जी बोल रहा है देखो हम कैलाश में रहता है, ये तो बात है सब लोग जानता है, लेकिन कैलाश में नहीं है अभी, हम नवद्वीप में रहता है और सब देवता लोग नवद्वीप में हैं, इसलिए देवपल्ली बन गया और सब ऋषि लोग नवद्वीप में हैं। हम लोग सब मिल करके एक साथ गौर मंत्र जाप करता है। क्यों? गौरहरि अवतीर्ण होकर प्रेम देगा, हम लोग पहले से लाइन लगा दिया वो प्रेम लाभ करने के लिए। ಈ ಥರ ಶಿವ ಅವರು ಬಂದಾಗ ಕೇಳ್ತಾರೆ ಪಾರ್ವತಿಗೆ. ಪಾರ್ವತಿ ಕೇಳಿದಾಗ ಎಲ್ಲೋಗಿದೆ ಅಂದರೆ, ನಾನು ಎಲ್ಲೋಗಿದ್ದೀನಿ, ಹೋಗ್ತೀನಿ ಬರ್ತೀನಿ ಅಂತ ಚಿಂತೆ ಮಾಡಬೇಡ, ಏನು ಟೆನ್ಷನ್ ತೊಗೊಬೇಡ, ನಾವೆಲ್ಲ ಎಲ್ಲೋಗಿದ್ದೀನಿ ನವದ್ವೀಪ್ಗೆ ಹೋಗ್ತೀನಿ, ನವದ್ವೀಪದಲ್ಲಿ ಎಲ್ಲ ದೇವಿ ಎಲ್ಲ ದೇವತೆಗಳನ್ನ ಎಲ್ಲರೂ ನವದ್ವೀಪದಲ್ಲಿ ಇದ್ದಾರ, ಅಲ್ಲಿ ಗೌರಹರಿ ಇದ್ದಾರ, ಆ ಗೌರಹರಿ ಭಜನೆ ಮಾಡ್ತೀವಿ ಅಂತ ಅಲ್ಲಿ ಹೋಗಿದ್ದೀನಿ ಅಂತಂತ ಹೇಳೋ. ಈ ಥರ ನೋಡಿ ಭಗವಂತ ಶಿವ ಎಲ್ಲ ದೇವರೂ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಅಲ್ಲಿ ಆಗಮಿಸಿದಾರ, ಎಲ್ಲಿ ದೇವಪಳ್ಳಿಯಲ್ಲಿ. ಇದು ನವದ್ವೀಪ ಧಾಮದಲ್ಲೇ ಇರೋದು ಅಂತ ಹೇಳ್ತೀನಿ. ಸೊ ಬರೀ ನಾನು ಕೈಲಾಸದಲ್ಲಿ ಸುಮ್ಮನೆ ಹೆಸರಿನ ಮಾತಿಗೆ ಇಲ್ಲಿರೋದು, ಬಟ್ ನಾವೆಲ್ಲ ಅಲ್ಲಿರೋದು ನಾನು ಅಂತ ಹೇಳ್ತೀನಿ. एक शिव जी जो चलता है जब इधर उधर जाता है किसके ऊपर चढ़ के जाता है? नंदी हाँ नंदी को शांति के ऊपर। नंदी 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 मतलब सांड का माटी। नहीं वो उसका जो बैल है। हाँ बैल बैल हाँ, बैल का माटी देखना है। हाँ। लेकिन नवद्वीप में शिव जी किसके ऊपर आया? ನವದ್ವೀಪದಲ್ಲಿ ಯಾವಾಗ್ಲೂ ನಂದಿ ಮೇಲೆ ನೋಡ್ತಿರಲ್ಲ, ನವದ್ವೀಪದಲ್ಲಿ ಯಾವ್ದ್ರಲ್ಲಿ ಬಂದ್ರು ಅಂತ ಕೇಳಿದ್ರು. हाँ नवद्वीप में आया हंस का ऊपर वो, ಹಂಸದ ಮೇಲೆ ಬಂದಿದ್ರು. इसलिए नवद्वीप में शिव का एक स्थान में शिव जी है तो उसका नाम बोलता है हंस वाहन। ಹಂಸ ವಾಹನ ನವದ್ವೀಪದಲ್ಲಿ ಒಂದು ಸ್ಥಾನದಿದೆ, ಆ ಜಾಗದ ಹೆಸರು ಬಂದದ್ದು ಹಂಸ ವಾಹನ ಅಂತ. ये कैसा हुआ? हंस तो ब्रह्मा जी का वाहन है, शिव जी का तो वाहन बैल है, लेकिन महाप्रभु ये दोपहर का समय मध्याह्न समय कहा जाता है, इस समय नवद्वीप धाम में हमने सब भक्त को लेकर और मध्यद्वीप जहाँ हंस वाहन है वहाँ कीर्तन आरंभ कर दिया और शिव जी कैलाश से देख पाया। शिव जी जल्दी जाने का इच्छा है तो देखा हमारे बैल तो जल्दी नहीं जा सकता है, तो ब्रह्मा से तो प्रार्थना किया, हे ब्रह्मा आपका वाहन दीजिए। ब्रह्मा बोले ठीक है, तो उनका वाहन में उठ करके आया और महाप्रभु को
कीर्तन दर्शन किया और वहाँ वैसा ही रह गया। ಒಂದು ದಿನ ಕೈಲಾಸದಲ್ಲಿ ಏನಾಗುತ್ತೆ ಅಂದರೆ ಶಿವ ಅವರು ನೋಡ್ತಾ ಇರ್ತಾರೆ, ಏನು ನವದೀಪ್ ಧಾಮದಲ್ಲಿ ಗೌರಹರಿದು ಕೀರ್ತನೆ ಮಾಡ್ತಾ ಇರ್ತಾರೆ ಎಲ್ಲ ದೇವತೆಗಳು. ಈ ಥರ ಮಾಡಬೇಕಾಯ್ತು ಅಂದರೆ ಅವಾಗ ಏನಾಗುತ್ತೆ ನೋಡಿಬಿಟ್ಟು ನಾನು ಹೋಗಬೇಕು, ಹೆಂಗೆ ಹೋಗೋದು, ಇವಾಗ ಅಲ್ಲಿ ಕೀರ್ತನೆಗೆ ಹೋಗಬೇಕು, ನಾನು ಹೋಗೋದು ಬೈಲ್ ಮೇಲೆ, ಈ ಬೈಲಲ್ಲಿ ಈ ನಂದಿ ಮೇಲೆ ಹೋಯಿತು ಅಂದರೆ ನನಗೆ ಲೇಟ್ ಆಗುತ್ತೆ. ಅವಾಗ ಬಂದುಬಿಟ್ಟು ಶಿವ ಅವರು ಬ್ರಹ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಬಿಟ್ಟು ಹೇಳ್ತಾರೆ, ನಿಂದು ವಾಹನ ಕೊಡು, ನಾನು ಇನ್ನೂ ಬೇಗ ಹೋಗಬೇಕು ಅಂತ. ಅವಾಗ ಹಂಸ ಅವ್ರು ಕೊಡ್ತಾರೆ. ಅವಾಗ ಬಂದುಬಿಟ್ಟು ಶಿವ ಅವರು ಹಂಸದ ಮೇಲೆ ಹೋಗ್ತಾರೆ. ಅದಕ್ಕೆ ಹಂಸ ವಾಹನ ಅಂತ ಅಲ್ಲೊಂದು ಜಾಗಕ್ಕೆ ಹೋಗೋದು. हंस वाहन शिव की जय हो, जय भोले बाबा की जय हो। देखो हम लोग कैसा दुर्भाग है, शिव जी तो इतना जल्दी गया दर्शन करने के लिए, हम लोग सब बेंगलोर में ನೋಡಿ ನಾವು ಎಷ್ಟು ಅಭಾಗರು. ಕೈಲಾಸದಿಂದ ಶಿವ ಅವರು ನೋಡಿ ಅಲ್ಲಿ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಹಂಸವಾಹನ ತೊಗೊಂಡೋದ್ರು. ನಾವೆಲ್ಲ ಎಷ್ಟು ಅಭಾಗಿಗಳು, ನಾವೆಲ್ಲ ಇನ್ನೂ ಇಲ್ಲೇ ಕೂತಿದ್ದೀವಿ ಅಲ್ಲಿ ಅಂತ. फिर इतना भाग है, थोड़ा उनका बात तो सुन पा रहा हूँ, यही संतुष्ट रहना चाहिए. ಅಂದರೆ ಆದ್ರೂ ನಮ್ಮದು ಎಷ್ಟು ಒಳ್ಳೆ ಭಾಗ್ಯ, ಇಲ್ಲಿದ್ರೂ ಕೂಡ ನಮಗೆ ಇವತ್ತು ಅವರ ಗೌರಹರಿ ಕತೆ ಮಹಾರಾಜವರ ಮುಖದಿಂದ ಕೇಳುತ್ತಾ ಇದ್ದೀವಿ ನಾವು. अभी एक महाप्रभु का लीला हम सुनाता हूँ. जगाई मदाई उद्धार तो किया तो हम लोग सुना है, लेकिन एक मागर मास का भी उद्धार किया. ಮಹಾಪ್ರಭು ಅವರು ಒಂದು ಲೀಲೆಯನ್ನು ಹೇಳ್ತಾರೆ. ಮಹಾಪ್ರಭು ಅವರು ಜಗಾಯಿ ಮದಾಯಿ ಅನ್ನೋರನ್ನ ಉದ್ಧಾರ ಮಾಡಿದ್ರು. ಬಟ್ ಒಂದು ಮೊಸಳೆ ಅದನ್ನು ಕೂಡ ಉದ್ಧಾರ ಮಾಡಿದ್ರು. ಆ ಒಂದು ಲೀಲೆಯನ್ನು ಇವಾಗ ಶ್ರವಣೆ ಮಾಡೋಣ. एक दिन महाप्रभु नगर कीर्तन करते करते अपना भक्त लेकर एक घोष पल्ली मिल गया. ಒಂದು ದಿನ ಬಂದ್ಬಿಟ್ಟು ಮಹಾಪ್ರಭು ಅವರು ಅವರ ಭಕ್ತರನ್ನೆಲ್ಲ ಕಳ್ಕೊಂಡು ನಗರ ಕೀರ್ತನೆ ಮಾಡ್ತಾ ಮಾಡ್ತಾ ಒಂದು ಜಾಗಕ್ಕೆ ಬರ್ತಾರೆ. ಘೋಷ್ ಪಲ್ಲಿ ಅಂತ ಆ ಜಾಗ. अभी जो महाप्रभु जा रहा है ना घोष पल्ली में, वहाँ खाने का बहुत अच्छा अच्छा चीज़ मिलेगा, इसलिए सब मन मन से महाप्रभु का दल में जोग दे दो तो सब सामान मिल जाएगा, अच्छा अच्छा खाने का चीज़ मिल जाएगा. ಅದಕ್ಕೇ ಈ ಘೋಷ ಪಲ್ಲಿಯಲ್ಲಿ ಒಳ್ಳೆ ಒಳ್ಳೆ ಅಂತ ತಿನ್ನುವಂಥ ಪದಾರ್ಥಗಳನ್ನು ಸಿಗುತ್ತೆ. ಅದಕ್ಕೆ ನೀವು ಮನಸಾರೆ ಎಲ್ಲರೂ ಆ ಘೋಷ ಪಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಸ್ಮರಣೆ ಮಾಡ್ಕೊಳ್ಳಿ. ಇವಾಗ ಅಲ್ಲಿ ಹೋಯಿತು ಅಂದರೆ ರುಚಿಯಾಗಿರುವಂಥ ಪ್ರಸಾದವನ್ನೆಲ್ಲ ತಿನ್ಬೋದು. तो जब घोष पल्ली में महाप्रभु पहुँचाया, सब घोष लोग आ गया और महाप्रभु को बड़ा प्रेम से अपना अपना घर ले जाया और सबको बैठाया. दही, माखन, दूध, सना, पनीर सब खिलाया, सबको पेट भर भर के खिलाया. घोष बोला तो क्या? घोष पल्ली, घोष, नंद घोष. नंद घोष नहीं, घोष माने क्या? घोष माने नंद का जाता, नंद महाराज जो. ಹಾಂ, ಅಂದರೆ ಗಾಯಿ ಜೋ ಚರಾತೆ. ಯಾರು ಈ ಘೋಷಪಲ್ಲಿ ಅಂತಂತ ಹೇಳಿದ್ರೆ ಏನಂದರೆ ಈ ಹಸು ಮೇಯಿಸ್ತಾರಲ್ಲ, ಕೌಹಟ್ ಬಾಯ್ಸ್, ಈ ಥರ ಹಸು, ಆ ಥರ ಅದು ಜಾಗ ಅಲ್ಲಿ ಘೋಷಪಲ್ಲಿ. ಏನಕ್ಕೆ ಅಲ್ಲಿ ಘೋಷಪಲ್ಲಿ ಅಂತಂತ ಹೇಳಿದ್ರೆ ಅಲ್ಲೆಲ್ಲ ಹಸು, ಅವ್ರ ಹತ್ರ ಏನು ಸಿಗುತ್ತೆ ನಿಮಗೆ? ಹಾಲು ಸಿಗುತ್ತೆ. ಹಾಲು ಸಿಕ್ಕಿದ್ರೆ ಹಾಲಿಂದ ಮಾಡುವಂಥ ಪದಾರ್ಥಗಳೆಲ್ಲ ಏನು, ಈ ಪನ್ನೀರು, ಈ ಸ್ವೀಟು, ಹಾಲಿಂದ ಎಷ್ಟು ನಾವು ಇದು ಮಾಡ್ತೀವೋ ಅದೆಲ್ಲ ಅಲ್ಲಿ ಹೋಗಿದ ತಕ್ಷಣವೇ ಏನು ಮಾಡ್ತಾರೆ, ಎಲ್ಲರೂ ಈ ಘೋಷ್ ಕಮ್ಯುನಿಟಿ ಏನಿರುತ್ತೋ ಅವರೆಲ್ಲ ಮಹಾಪ್ರಭುನ ಕರ್ಕೊಂಡೋಗಿ ಅವ್ರಿಗೆ ಫೀಸ್ಟ್ ಕೊಡ್ತಾರೆ. टाइम है 10 हो गया, दिया है और कितना मिनट लगेगा? 10 मिनट. कोई चीज़ है, 10 मिनट हमारा भी टाइम है. ठीक है, ಇನ್ನು 10 ನಿಮಿಷ ಹಿಂಗೆ ಕೇಳಿ. ಭಾಳ ಆ್ಯಕ್ಚುಲಿ ಮಹಾರಾಜ ಕತೆ ಇವತ್ತು ಭಾಳ ಅದ್ಭುತವಾಗಿದೆ. ಇದನ್ನು ದಯವಿಟ್ಟು ಕೇಳಿ. ಭಾಳ ಭಾಗ್ಯವಂತರು ನಾವು ಇದನ್ನೆಲ್ಲ ಕೇಳಬೇಕು ಅಂದರೆ ಅವ್ರ ಮುಖೋದಿಂದ. तो वो लोग सब महाप्रभु और महाप्रभु भक्त लोग को अच्छे से खिलाया पिलाया और फिर हाथ जोड़ कर बोला, तुम तो कृष्ण ही हैं, गौरहरि आकर होकर आया, हम लोग भी वही नंद महाराज का वंश है, लेकिन हम लोग यहाँ एक बड़ा विपद में है. ಈ ಥರ ಅವರು ಈ ಘೋಷ ಅವರು ಕಮ್ಯುನಿಟಿ ಅವರು ಏನು ಹೇಳ್ತಾರೆ ಇವ್ರಿಗೆ ಅಂದರೆ, ನೀನು ನಂದನೇನೆ,
ನಂದನಂದನೆ ನಮ್ಗೆ ಗೊತ್ತಾಯಿತು. ಸೊ ಇಲ್ಲಿ ಬಂದುಬಿಟ್ಟು ನಾವೆಲ್ಲ ನನಗೆ ಗೊತ್ತಾಯಿತು, ಯಾಕಂದರೆ ಇವರೆಲ್ಲ ಮಹಾಪ್ರಭು ಅವ್ರ ಜೊತೆಗೆ ಬಂದಿರೋದು. ಸೊ ಬಟ್ ನಾವೆಲ್ಲ ಒಂದು ಆಪತ್ತದಲ್ಲಿದ್ದೀವಿ ಅಂತಂತ ಹೇಳ್ತಾರೆ. तो महाप्रभु ने पूछा क्या विपद है, क्या भय है तुम लोग का, बताओ। तो बोला यहाँ बड़ा एक मगरमच्छ है, हमारा जो देखो बड़ा एक सरोवर है, उसमें बड़ा मगरमच्छ है, उसका डर से हमारा गैया बछड़ा और बच्चे कोई नहीं उधर जा सकता है, तो कभी किसको मारेगा खा जाएगा, तो तुम तो सबको उद्धार कर रहे हैं, उसको भी उद्धार कर दो। ಈ ಥರ ಅಲ್ಲಿ ಊರು ಜನ ಕೇಳ್ತಾರೆ ಏನು ಆಪತ್ತಿ ಅಂತಂತ ಹೇಳಿದ್ರೆ, ಇಲ್ಲಿ ಒಂದು ನೀರಲ್ಲಿ ದೊಡ್ಡ ಮೊಸಳೆ ಇದೆ, ಅಲ್ಲಿ ನಮ್ಮ ಹಸು ಎಲ್ಲ ಹೋಗ್ಬಿಟ್ಟು ಅಲ್ಲಿ ನೀರು ಕುಡಿಯೋಕ್ಕೆಲ್ಲ ಹೋಗುತ್ತೆ, ಬಟ್ ಅದು ಭಾಳ ಡೇಂಜರಸ್ ಆಗಿದೆ, ಹೆಂಗಾದರೂ ಮಾಡಿ ಆ ಮೊಸಳೆಯನ್ನು ಉದ್ಧಾರ ಮಾಡು ಅಂತಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾರು ಊರು ಜನ महाप्रभु महाप्रभु कोई चिंता नहीं है, हमारा साथ साथ चलो। सब ग्रामवासी को लिया और अपना कीर्तन करते लिया, और कीर्तन करते करते कीर्तन यही है, हरे कृष्ण 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 हरे हरे, हरे राम 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 हरे हरे। बोलो हरे कृष्ण चल गया सरोवर का नजदीक, जाकर महाप्रभु कीर्तन जब किया, वो मगरमच्छ आ गया, धीरे धीरे ऊपर में आ गया, बहुत लंबे है, बड़ा है। ಈ ಥರ ಮಹಾಪ್ರಭು ಅವರು ಬಂದ್ಬಿಟ್ಟು ಎಲ್ಲರೂ ಆಪತ್ತಿದೆ ಅಂತಂತ ಹೇಳಿದಾಗ ಎಲ್ಲರನ್ನೂ ಕರ್ಕೊಂಡು ಕೀರ್ತನೆಯನ್ನು ಮಾಡಿ ಮಹಾಪ್ರಭು ಅವರು ಅಲ್ಲಿಗೆ ಹೋಗ್ತಾರ. ಅಲ್ಲಿ ಹೋಗಿ ಕೀರ್ತನೆ ಮಾಡಿದಾಗ ಆ ಮೊಸಳೆ ಏನಾಗುತ್ತೆ, ನೀರಿಂದ ಆಚೆ ಬರೆದ್ಬಿಡುತ್ತೆ. महाप्रभु उसका सिर के ऊपर अपना चरण स्पर्श करा। ಆವಾಗ ಮಹಾಪ್ರಭು ಅವರು ಬಂದ್ಬಿಟ್ಟು ಅವರ ಪಾದವನ್ನು ಆ ಮೊಸಳೆ ಮೇಲೆ ತಲೆ ಮೇಲೆ ಇಡ್ತಾರೆ. और महाप्रभु स्पर्श करने का साथ साथ उसका शरीर से वो निकाल आया और एक दिव्य शरीर रूप धारण कर लिया, देवता का माफी हो गया, और प्रभु जी को प्रणाम किया। प्रभु जी उसका सिर पर हाथ रख के आशीर्वाद दिया और बोला तुम वैकुंठ धाम चल जाओ। ಹರಿಬೋ ಈ ರೀತಿ ಬಂದ್ಬಿಟ್ಟು ಆ ಮೊಸಳೆ ಮೇಲೆ ಕಾಲಿಟ್ಟಿದ ತಕ್ಷಣವೇ ಏನಾಗುತ್ತೆ, ಒಂದು ದಿವ್ಯವಾದ ಒಂದು ಶರೀರ ಬಂದ್ಬಿಟ್ಟು ಆ ಮೊಸಳೆಯಿಂದ ಬರುತ್ತೆ. ಬಂದ್ಬಿಟ್ಟು ಅವಾಗ ಮಹಾಪ್ರಭುಗೆ ಕಾಲಲ್ಲಿ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿದ ತಕ್ಷಣವೇ ಅವಾಗ ಮಹಾಪ್ರಭು ಹೇಳ್ತಾರ, ಇವಾಗ ನೀನು ವೈಕುಂಠ ಧಾಮಕ್ಕೆ ಹೋಗು ಅಂತ ಹೇಳ್ತಾರೆ. बोलो सच्चिदानंद गौर हरि की जय हो। तो हमारा भक्तिनाथ ठाकुर ये लीला के लिए लिखा है, गोपीनाथ हृदय कम मोचयार्थ जनन तम तम चिंत बलम शिव कल्पतरम भज गोद्रुम कानन भज गोद्रुम कानन भज गोद्रुम कानन बोलो भज गोद्रुम कानन भज गोद्रुम कानन। तो भक्तिनाथ ठाकुर ने लिखा ओपी नक्र, वो संस्कृत भाषा में उसका नक्र बोलता है। तो नक्र और हदमी है, लेकिन भक्त लोग का दुख दूर करने के लिए जो गौर हरि और नक्र को उद्धार करके वैकुंठ भेज दिया, ऐसा गौर हरि कब हमको दर्शन देगा। बोलो श्री सच्चिदानंद ಈ ರೀತಿ ಠಾಕೂರ ಭಕ್ತಿ ವಿನೋದ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ,
ಈ ಥರ ಈ ಸಂಸ್ಕೃತದಲ್ಲಿ ಮೊಸಳೆನ ನಕ್ರ ಅಂತಂತ ಹೇಳ್ತಾರೆ. ಇವಾಗ ಅವರು ಭಜನೆ ಹೇಳಿದ್ರಲ್ಲ, ಆ ಭಜನೆ ಠಾಕೂರ್ ಭಕ್ತಿ ವಿನೋದ್ ಅವರು ಬರೆದಿರೋದು. ಅದಕ್ಕೆ ಈ ಥರ ಆ ಮೊಸಳೆಯನ್ನು ಉದ್ಧಾರ ಮಾಡಿ ಅಂತ ಗೌರಹರಿಗೆ ಜೈವಾಗಲಿ ಅಂತಂತ ಹೇಳ್ತಾರೆ. ಬೋಲೋ ಗೌರಹರಿ ಕೀ यदि ते हरिपाद सरोज सुधा रसपान करं हृदयं सततं परिहितकियङ्कलिभावमयं भज भक्तिविनोद ठाकुर कह रहे हैं, यदि हरिपाद पद्म का मधु तुम्हारा पान करने इच्छा हो तो कली का स्थान छोड़ के अपना जीवन यात्रा करना सीखो. ಈ ಥರ ಕಲಿಯುಗದಲ್ಲಿ ಈಗ ನಾವು ಗೌರಹರಿ ಮೇಲೆ ನಮಗೆ ಭಕ್ತಿ ಬೇಕು ಅಂತಂತ ಹೇಳಿದ್ರೆ ಈ ಕಲಿ ಸ್ಥಾನವನ್ನು ಬಿಟ್ಟು ಗೌರಹರಿ ಪೂಜೆ ಮಾಡಿ ನವದೀಪ್ ಧಾಮ್ಗೆ ಅಲ್ಲಿಗೆ ಪ್ರಯಾಣ ಮಾಡಿ. कली का स्थान छोड़ के गौरहरि का नाम लेना. ಕಲಿ ಸ್ಥಾನ ಬಿಟ್ಟು ಗೌರಹರಿ ಹೆಸರನ್ನು ತಗೋಬೇಕು. अभी कली का स्थान क्या है ये तो जानना चाहिए, तब तो छोड़ पाएगा. ಕಲಿ ಸ್ಥಾನ ಏನು ಅಂತ ನಮ್ಗೆ ಗೊತ್ತಾಗಬೇಕಲ್ಲ, ಅವಾಗ ತಾನೇ ಬಿಡೋಕ್ಕೆ ಅಂತ ಬಿಡಬೇಕು ಅಂತ ಗೊತ್ತಾಗುತ್ತೆ. ಕಲಿ ಸ್ಥಾನ ಏನು ಅಂತ. कली स्थान है 4 स्थान है. पहले हमारा परीक्षित महाराज कली को दिया था. ಕಲಿ ಸ್ಥಾನ ಅಂದರೆ 4 ಸ್ಥಾನ. ಇದು ಮಹಾರಾಜ್ ಪರೀಕ್ಷಿತ್ ಮೇಲೆ ಮಹಾರಾಜರು ಕಲಿಗೆ 4 ಸ್ಥಾನವನ್ನು ಕೊಟ್ಟಿದ್ರು. ಕಲಿ ಎಲ್ಲಿ ವಾಸ ಇರುತ್ತೆ ಅಂತ ಆ ಸ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. कौन सा स्थान प्रभु जी? 4. ಯಾವುದು 4 ಸ್ಥಾನ? एक तो धन, एक मास, एक धन, स्वर्ण मास, मदिरा, मदिरा और जुआ. दूतांग पानंग स्त्रियंग सुना यत्र अधर्म चतुर्विधा. दूतम पानम स्त्रियंग सुना. दूतंग मतलब खेल कूद. हाँ, दुर्तम खेल कूद. हाँ, जो चीज में प्राण नहीं है वैसा चीज लेकर जो खेला होता है, जैसे ताश, पाशा, जुआ, उसमें प्राण नहीं है. हाँ, क्रिकेट उसमें प्राण नहीं है. हाँ, बड़ा आनंद आ गया. बहुत मुश्किल है इसलिए तो हम नाम बोला. तो ये है दूतम, जिसमें प्राण नहीं है वैसा चीज लेकर खेला. ಇದರಲ್ಲಿ ಯಾವುದರಲ್ಲಿ ಪ್ರಾಣ ಇರಲ್ವೋ ಅದನ್ನ ಧೃತಮ್ ಅಂತ ಹೇಳ್ತಾರೆ. देखो महाभारत युद्ध हुआ इसलिए वो पाशा खेला था, उसमें वो बूटी चलता है, उसमें प्राण नहीं है. ಮಹಾಭಾರತ ಯುದ್ಧ ಕೂಡ ಇದಕ್ಕೋಸ್ಕರನೇ ಆಗಿದ್ದಲ್ವಾ. ಆ ಪಗಡೆ ಆಡಿ ಕೂಡ ಎಲ್ಲ ಸೋತೋಗೋದಲ್ಲ ರಾಜ್ಯ. ಸೊ ಈ ಥರ ಜೂಜು ಈ ಥರ ಇದರಲ್ಲಿ. और पानों में ऐसा चलता है, ऐसा चलता है, दोनों का ऐसा करता है और ऐसा डालता है, ऐसा करता है. तो दूतांग पानम और स्त्रियांग जो शास्त्र विधान है ऐसा नहीं है. कई शास्त्र नहीं मानता है, परस्पर संगम करता है तो ये स्त्रियांग हो जाता है. ಅವೈಧ ಸ್ತ್ರೀ ಸಂಘ ಇದು ಮೂರನೇದು. ಒಂದು ಮೊದಲು ಗ್ಯಾಂಬ್ಲಿಂಗ್ ಧೃತಮ್, ನೆಕ್ಸ್ಟು ಯಾವುದು ಹೇಳಿದರು? ಪಾನಂ ಮದಿರಾ. ಮೂರನೇದು ಯಾವುದು? ಸ್ತ್ರೀ ಸಂಘ. ಅಂದರೆ ಶಾಸ್ತ್ರದ ಪ್ರಕಾರ ಮದುವೆ ಆಗದೇನೆ ಹೊರಗಡೆ ಸಂಬಂಧ ಇಟ್ಕೊಳ್ಳೋದು. ಅದಕ್ಕೆ ಇದೆಲ್ಲ ಕಲಿ ಇರೋ ಜಾಗಗಳು. ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಏನಕ್ಕೆ ಹೇಳ್ತಾರೆ ಅಂತ. ಕಲಿನ ಬಿಟ್ಬಿಟ್ಟು ನಾವು ಗೌರಹರಿ ಹತ್ರ ಹೋಗಬೇಕಲ್ಲ. ಸೊ ಅದಕ್ಕೆ ಕಲಿ ಸ್ಥಾನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಕಲಿ ಇರುತ್ತೆ ಅಂತ. और सुना मतलब हिंसा करना, किसी का मारना, काटना, पीछे पड़ना, किसी का अच्छा काम नहीं देखना,
किसी का कैसा बुरा होगा उस दिन का चिंता करना, ये है सुना। ಸುನ ಅಂತಂತ ಹೇಳಿದ್ರೆ ಹಿಂಸೆ ಆಯಿತಾ. ಈ ಥರ ಎಲ್ಲರ ಮೇಲೆ ದ್ವೇಷ ಇರೋದು, ಎಲ್ಲ ಇದು ಮಾಡೋದು ಎಲ್ಲ ಇವಾಗೆಲ್ಲ ನಡೀತಾ ಇದೆಯಲ್ಲ ಯುದ್ಧ, ಇರಾನು US ಎಲ್ಲ ವರ್ಲ್ಡ್ ವಾರೇ ಸ್ಟಾರ್ಟ್ ಆಗಿದೆ. अभी वर्ल्ड वार होने वाला है. Wild Wars. तो जो हरि भजन करेगा उसका ये चार देगा, चार स्थान छोड़ना पड़ेगा, ये बहुत ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರ, ಯಾರು ಗೌರಹರಿ ಯಾರು ಭಕ್ತಿ ಮಾಡೋಕ್ಕೆ ಇಷ್ಟ ಇದೆಯೋ ಈ 4 ನಾವು ಬಿಡಬೇಕಾಗುತ್ತೆ. कौन कौन छोड़ेगा हाथ उठाओ. ಯಾರ್ಯಾರು ಬಿಡಕ್ಕೆ ರೆಡಿಗಿದ್ದೀರಾ? ಪ್ರಭು ಯಾಕೆ ಕೈ ಎತ್ತಿ ನಾವು ಬಿಡಕ್ಕೆ ರೆಡಿ ಇಲ್ಲ? ಅವರು ಕರ್ದೇನೆ ಕೇಳಲಿಲ್ಲ. ಅವರು ये तो छोड़ना है, और छोड़ना क्या है, तो उसके लिए बोला